ಗಣ್ಣೋಡ ಶಾಸ್ತ್ರ ಯಾವಾಗ ಅಕ್ಕ? ಗೈಸ್ ನಾನು ಹೇಳ್ದೆ ಈ ಅಕ್ಕಂಗೆ ಇಲ್ಲಿ ಯಾವ್ದಾರು ಒಂದ್ ಹುಡುಗ ಇದ್ರೆ ಉಡ್ಕೊಡಿ ಅಂತ. ಅಕ್ಕ ಹೇಳಿದ್ರು ಅವ್ರ ಮನೇಲೆ ಅವ್ರಂತೆ. ಗೈಸ್ ಗಂಡನ್ ರೆಡಿ ಮಾಡಿ ಇಕ್ಕಿರಿ, ಏನೇನ್ ಮಾಡ್ಬೇ ಇದೆಯಾ ಎಲ್ಲ ಹಾಕಿರಿ ಆಯ್ತಾ. ಗೈಸ್ ನಿಮ್ ಮೇಲೆ ಕೋಪ ಮಾಡ್ಕೊಂಡವಳೆ ಪವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಯಾಕೆ ಹೋಗ್ತಾ ಇದೀವಿ ಅಂತ ಲಾಕ್ ಮಾಡ್ಕೊಂಡು ಬೇರೆ ಬಂದ್ಬಿಟ್ಟಿದೀವಿ. ಗಾಡಿಲಿ ಪೆಟ್ರೋಲ್ ಇಲ್ಲ, 360 ಡಿಗ್ರಿನೂ ಒಬ್ರು ಇಲ್ಲ ಮನುಷ್ಯರು ಅನ್ಸ್ಕೊಂಡು ಕ್ಯೂಟ್ ಗಂಡನ ಜೊತೆ ಇವಾಗ ಹೋಗ್ತಾ ಇದೀನಿ. ಹಾಯ್ ಹಲೋ ಸರ್ವರಿಗೆ ಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಅಗೇನ್ ನೆವರ್ ಮೈಂಡ್ ಮೈ ಹೇರ್ ಸ್ಟೈಲ್. ಸಿಕ್ಕಾಪಟ್ಟೆ ನಿದ್ದೆ ಮೂಡಲಿದ್ದೀನಿ, ಕಣ್ಣು ಇನ್ನೂ ಉರಿ ಆಗ್ತಿದೆ. 4 o'clockಗೆ ನಿದ್ದೆ ಮಾಡಿತ್ತು, ಹಾಗೆ ಎಡಿಟ್ ಮಾಡಿಕೊಂಡು ಅವಾಗ ನಿದ್ದೆ ಮಾಡಿದೆ. ಬಟ್ ನಾನು ಏನಕ್ಕೆ ಅಷ್ಟೊತ್ತೆದ್ದಿದ್ದೆ ಅಂದರೆ ಸಂಜೆನ ರಾತ್ರಿ ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ, ಬೆಳಿಗ್ಗೆ ಎದ್ದು ಟ್ರಕ್ಕಿಂಗ್ ಹೋಗ್ಬೇಕು ಅಂತ. ಆ್ಯಂಡ್ ಸಂಜೆನ ಮತ್ತು ನಂದನ ಇಬ್ರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಯಾಕಂದರೆ 4:30 ಅವ್ರನ್ನ ನಾನು ಎಬ್ಬಿಸಿರೋದು, ನಾನು ಎದ್ದಿಲ್ಲ. ಬಟ್ ನಾನು ನಿದ್ದೆ ಮಾಡಿಬಿಟ್ಟು ಹೋಗಿಲ್ಲ ಗೈಸ್. ಮತ್ತೆ ಬೈತಾರೆ, ಬೈಸ್ಕೊಬೇಕು. ನಾನು ಈ ಲಿಫ್ಟಲ್ಲಿ ಆಟ ಆಡ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲ ಹೊರಗಡೆ ಹೋದ್ರೆ ಅವ್ರು ಎದ್ದಿಲ್ಲ ಅಂದ್ರೂ ನನಗೆ ಬೇಜಾರಾಗಿದ್ರು ವ್ಲಾಗ್ ಮಾಡ್ತಿದ್ಯಾ ಅಂತ ಬೈಕ್ ಬಿಡ್ತಾರೆ. ವ್ಲಾಗ್ ಇಸ್ ಮೈ ಲವ್ಗಿಂತ ಜಾಸ್ತಿ ಏನಾದ್ರು ಇದ್ರೆ ಅದು ವ್ಲಾಗಿಂಗ್. ಐ ಲವ್ ವ್ಲಾಗಿಂಗ್ ಅಲ್ವಾ. ಸೊ ಎಸ್, ತಪ್ಪಲ್ಲ ಬೇಸಿಕಲಿ. ಹಂಗೆ ಯೋಚನೆ ಮಾಡ್ಕೋದ್ರೆ ತಪ್ಪು ಬಂದು ನಿದ್ದೆದು. ನಾನು ಅಷ್ಟು ನಿದ್ದೆ ಫ್ರೀಕ್. ನಾನೇನು ಮಾಡಲಿ, ನನ್ನ ಟೈಮ್ ಜಾಸ್ತಿ ನಾನು ಬೇರೆಯವ್ರ ಮೇಲೆ ಖರ್ಚು ಮಾಡೋದಕ್ಕಿಂತ ನಿದ್ದೆ ಮಾಡಿದರೆ ನೆಮ್ಮದಿಯಾಗಿರ್ತೀನಿ ಅನಿಸುತ್ತೆ. ಆ್ಯಂಡ್ ನಾನು ನೆಮ್ಮದಿ ಕಳ್ಕೊಂಡು ಬೇರೆಯವರಿಂದ ನಾನು ನೆಮ್ಮದಿ ಕಳ್ಕೊಂಡಾಗ ಕೂಡ ನಾನು ನಿದ್ದೆನೇ ಮಾಡ್ತೀನಿ. ಅದು ಹೆಂಗೆ ಹೋಗಿ ಹೆಂಗೆ ಬಂದರೂ ನಿದ್ದೆ. ಓಕೆ ಡನ್. ಸ್ಪೈಕ್ಸ್ ಆಗ್ಬಿಟ್ಟೈತೆ ನೈನಾ, ಸ್ಪೈಕ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಅದಕ್ಕೆ ಅದೇ ಬೆಳೀತಾ ಇರೋದು. ಆ ಥರ ಎಣ್ಣೆ ನೀರು ಹಾಕದೇನೆ ಬೆಳೀತದಲ್ಲ, ಆ ಥರ ಬೆಳಿ. ಹುಡುಗರು ನೀವೆಲ್ಲ ಯಾಕೆ ಅದು ಏನೇನೋ ಯೂಸ್ ಮಾಡ್ತಿರಲ್ಲ ಕ್ರೀಮ್ ಎಲ್ಲ ಫಾರ್ ದಟ್ ಏರಿಂಗ್ ಸ್ಟೈಲ್ ಆಗಿ ಕುತ್ಕೊಳ್ಳಕ್ಕೆ? ನಮ್ ತಾತ ನೋಡ್ರಿ ಏನ್ ಹಾಕೊಂಡಿರ, ಕೂದಲೆಲ್ಲ ಹೆಂಗ್ ನಿಗರ್ಕೊಂಡವೆ. ತರ ಮುಂಚೆ ಒಂದು ಹಿಂದಿ ಪಿಕ್ಚರ್ ಬಂದಿತ್ತು, ಅವಾಗ ಅವನ ಹೇರ್ ಸ್ಟೈಲ್ ಮಾಡಿದ್ನಾ? ಓ, ಅವಾಗಿಂದನೂ ಇದೇ ಸ್ಟೈಲ್ ಇಲ್ಲ ಇತ್ತದು. ನೀನ್ ಆ ಪಿಕ್ಚರ್ ನೋಡ್ದಾಗಿಂದನು ಎಂತದು ಎಕ್ಕೋ ಎಕ್ಕು 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 ಅಂತ ಎಕ್ಕು ಅಂತ ಅವನ ಹೆಸರು. ನನ್ಗೆ ಯಾಕೋ ಅದ್ಯಾವ್ದೋ ಮೀಮ್ ಇದೆಯಲ್ಲ, ಎಕ್ಕೋ ಅಂತ. ಹಾಯ್, ಗುಡ್ ಮಾರ್ನಿಂಗ್ ಶಿವಮ್ಮ. ಗುಡ್ ಮಾರ್ನಿಂಗ್. ಓ, ಏನ್ ಮುದ್ದಕ್ಕಂತಿದ್ದೆ ಇವತ್ತು? ಅಲ್ಲೇ ದೊಡ್ಡವಳಾಗ್ಬಿಟ್ಟ ನೀನು. ಓ, ಏನೋ ದಬ್ಬಾಗ್ತಾ ಇದ್ದೀರಾ? ಏನ್ ದಬ್ಬಾಗ್ತಾ ಇದ್ದೀರಾ? ಮಿಸ್ ಪವಿ, ನೀವಿಲ್ಲಾಂದ್ರೆ ನಮ್ TRP ಓಡಲ್ಲ. ಸ್ವಲ್ಪ ಈ ಕಡೆ ನಿಮ್ ಮುಖ ದರ್ಶನ ತೋರಿಸ್ತೀರಾ? ಇಲ್ಲ, ತೋರಿಸ್ಬೇಕು. ಅದ್ ಹೆಂಗೆ ಕೃಷ್ಣ ಸುಂದರಿ ನೀವು ತೋರಿಸಿ. ಲೇ, ನನ್ ವ್ಲಾಗಲ್ಲಿ ಬರಲ್ವಾ ನೀನು? ಗೈಸ್ ನಿಮ್ ಮೇಲೆ ಕೋಪ ಮಾಡ್ಕೊಂಡವಳೆ ಪವಿ. ಗೈಸ್, ಯಾಕೆ ನಮ್ ಪವಿಗೆ ಇಷ್ಟು ಬೇಜಾರ್ ಮಾಡ್ತೀರಾ? ಮುದ್ದು ಮುಖಕ್ಕೆ ಮುದ್ದು ಮುಖ ಅಂತ ಇದೀನಿ, ಅದು ರಾಂಗ್ಲೆ. ಮುದ್ದು ಮನಸ್ಸಿಗೆ ಯಾಕೆ ನೀವು ಇಷ್ಟು ನೋವು ಕೊಡ್ತಾ ಇದ್ದೀರಾ ಗೈಸ್? ಪವಿ ಯಾಕೆ, ಏನ್ ಮಾಡಿದ್ರು? ನಿಮ್ಮ ಅಭಿಮಾನಿಗಳು ಏನಾದ್ರು ಮಾಡಿದ್ರ, ತಪ್ಪು ಮಾಡಿದ್ರ? ಮತ್ತೆ ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಕರೆಕ್ಟ್ ಆಗಿ ಯಾಕೆ ಒಳ್ಳೆ ಸತ್ತಿರ ಏನೋ ತರ ಮಾತಾಡ್ತಾ ಇದೀಯ? ಏನಾಯ್ತು ಅಜ್ಜಿ? ಅವಳು ಬಿಸ್ಕೆಟ್ ನೀನ್ ತಿನ್ಬಿಟ್ಟ? ಏನ್ ಕತೆ? ಸಂಜನನ ಕನ್ವಿನ್ಸ್ ಮಾಡಿ ಇವಾಗ ಮನೆಯಿಂದ ಆಚೆ ಕರ್ಕೊಂಬರೋಷ್ಟರಲ್ಲಿ ಜೀವ ಹೋಗಿ ಜೀವ ಬಂತು ಅನ್ಕೊಳ್ಳಿ. ಅವ್ರನ್ನೆಲ್ಲ 4 ಗಂಟೆಗೆ ಎದ್ದು ಟ್ರಕ್ಕಿಂಗ್ ಹೋಗ್ತೀವಿ ಅಂತ ಆಸೆ ಹುಡ್ಸಿದ್ದು ನಾನೇ, ಅದನ್ನ ಫ್ಲಾಪ್ ಮಾಡಿದ ಮಹಾನ್ ವ್ಯಕ್ತಿನೂ ನಾನೇ. ಇವತ್ತು ನಾನು ಕೃಷ್ಣ ಸುಂದರಿ, ನಂದನ ಆ ಕಡೆ ಸಂಜನಾ. ಬಾರಲೇ, ಎಲ್ಬೋಲ್ಡ್ ಬಾಯ್ ಕಡೆ. 1 2 3 ಎಲ್ಬೋಲ್ಡ್ ನೀನ್ ನೋಡ್ಸ್ತಿದ್ಯಾ? ನಂದನ ಆಂಬುಲೆನ್ಸ್ ನಂಬರ್ ಏನು ಹೇಳು? 108 ಡಯಲ್ ಮಾಡಿ ಇಟ್ಕೊಂಡಿರು. ನಿನ್ ಫೋನ್ ವಾಪಸ್ ಕೊಡ್ತೀನಿ ಬ್ಲಾಗ್ ಮಾಡಾದ್ಮೇಲೆ. ಅವ್ಳು ಇಲ್ದಿರೋ ಅವತಾರಗಳೆಲ್ಲ ಆಡ್ಬೇಡ. ಕೊಡಲ್ಲ ಕಂಡೋರ್ ಗಾಡಿ ನೀನ್ ಕೊಡಲ್ವಂತೆ, ಸುಮ್ನಿಂದೆ ಕುತ್ಕೊಂಡ್ ನಡಿ ನೀನು. ನಾನು ಒಬ್ಳೆ ಓಡ್ಸೋದು. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತೇನ್ರಮ್ಮ? ನನ್ಗೂ ಗೊತ್ತಿಲ್ಲ. ಸೊ ಗಾಡಿಲಿ ಪೆಟ್ರೋಲ್ ಇರೋ ತನಕ, ದಾರಿ ಕಾಣೋ ತನಕ ಹೋಗ್ತಾ ಇದೀವಿ. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಫನ್ನಿ ಹಾಕಂತಿದ್ದೆ ಈ ಸ್ಪೆಕ್ಸ್ ಎಲ್ಲ, ಅದಕ್ಕೆ ತೆಗ್ದಿದ್ದೀನಿ. ಟ್ಯಾಬ್ಲೆಟ್ ಹಾಕೊಂತೀನಿ, ಕಣ್ಗೆ ಕುಂಕುತ್ತೆ. ಅದೇ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ನಮ್ ತರ ಎಲ್ಲೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಯಾಕೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕಿತ್ತು, ಇವತ್ತಿನ ಪ್ಲಾನ್ ಏನು ಎಲ್ಲ ಗೊತ್ತಿತ್ತು. ಆದ್ರೆ ಅದು ಫ್ಲಾಪ್ ಮಾಡಿದ್ ನಾನೇ. ಇದು ಅಲ್ಲ, ನಾನೇ ಫ್ಲಾಪ್ ಮಾಡಿದ್ ನಾನೇ. ಆದ್ರೆ ಇವಾಗ ಎಲ್ಲಿ, ಆದ್ರೆ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಕ್ಲಿಯರ್ ಕಟ್ ಆಗಿ.
ಅಲ್ಲಿ 61 ಕಿಲೋಮೀಟರ್ ತೋರಿಸ್ತಿತ್ತು ಆಯ್ತಾ, ಇವಾಗ 68 ತೋರಿಸ್ತಿದೆ. ನಾನು ಲಾಕ್ ಮಾಡ್ಕೊಂಡು ಬೇರೆ ರೂಟಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್. 8 ಕಿಲೋಮೀಟರ್ ವೇಸ್ಟ್. ಬಾಯ್ ಬಾಯ್. ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿಗೆ? ದೇವರಾಯನ ದುರ್ಗ ಬೆಟ್ಟ. ದುರ್ಗಾ ಬೆಟ್ಟ ಗೊತ್ತಿಲ್ಲ, ದೇವರಾಯನ ಬೆಟ್ಟನ ದೇವರಾಯನ ದುರ್ಗ ಬೆಟ್ಟನ. ಕರ್ಮ ನಿನ್ನ ಹತ್ರ, ಇಂಥವ್ರ ಹತ್ರ ಸೇರಿದ್ರೆ ಹಿಂಗೆ. ಅಲ್ಲಿ ಪವಿ ಮತ್ತೆ ನಂದನ ಅಲ್ಲಿ ಹೋಗ್ತಿದ್ದಾರೆ, ನಾನು ಮತ್ತೆ ಸಂಜನಾ ಈ ಗಾಡಿಲಿ. ಇರೋದಕ್ಕೆ ಗಾಡಿ ಕೊಟ್ಟಿದ್ದೀನಿ, ಇಲ್ಲಾಂದ್ರೆ ಕೊಡ್ತಾರಲ್ಲ. ಯಾಕಂದ್ರೆ ಈಗ ಬರುತ್ತೆ, ಈಗ ತಾನೇ ಅಪಘಾತ ಇಂದ ಆಚೆ ಬಂದಿದ್ದೀನಿ, ಯಾಕೆ ಬೇಕು ಅಂತ ಅಷ್ಟೇ. ಇನ್ನು ತಾಯಿ ಗೋಡ ಗೈಸ್, ಈ ಗಾಡಿ ಆನ್ ಮಾಡೆ, ಆನ್ ಮಾಡೆ, ಆನ್ ಮಾಡೆ. ಮೂರ್ ಸರಿ ಆನ್ ಮಾಡು. ಇವಾಗೆ ಮಾಡ್ತಾರೆ ಅವ್ರು, ಇರಿಟೇಟ್ ಮಾಡೋಣ. ಏನಿಲ್ಲ, ಹಿಂಗಂತೆ, ಹಿಂಗೆ. ಥೂ ಗೈಸ್, ರೋಡ್ ಗೊತ್ತಿಲ್ಲ ಏನಿಲ್ಲ, ಹೋಗ್ಬಿಡ್ತಾರೆ ಮುಂದೆ. ಮ್ಯಾಪ್ ಇರೋದು ನನ್ನ ಕೈಲಿ ಆಯ್ತಾ. ಅರೆ ನಮ್ಗಿಂತ ಮುಂದೆ ಅವರೇ ಹೋಗ್ತವ್ರ, ಅದೇನಕ್ಕೆ ಹೋಗ್ತವ್ರೋ ಗೊತ್ತಿಲ್ಲ, ಅದು ಏನು ಖುಷಿ ಸಿಗುತ್ತೋ ಅಂತಾನು ಗೊತ್ತಿಲ್ಲ. ಆಗ ಸ್ಮೈಲ್ ಗೈಸ್. ಪವಿ ಅಲ್ಲಿ ನಂದನ ಓಡಿಸ್ತಿಲ್ವಾ, ಗಾಡೀಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಖಾಲಿ ಆಯ್ತಂದ್ರೆ ಪೆಟ್ರೋಲ್ ಇಲ್ಲಿ ಒಂದು ನರ ಪಿಲ್ಲಕ್ಕೆ ಆಗ್ತಾ ಇಲ್ಲ ಆಯ್ತಾ. ಇಲ್ಲಿ ಪೆಟ್ರೋಲ್ ಹುಡ್ಕೊಂಡು ಎಲ್ಲೋಗ್ಲಿ ನಾನು, ಪೆಟ್ರೋಲೇ ಹಾಕ್ಸಿಲ್ಲ. ನಾನು ಹೇಳ್ದೆ ಅವಳಿಗೆ ಪೆಟ್ರೋಲ್ ಹಾಕ್ತೆ ಅಂತ, ಗೊತ್ತಿಲ್ಲ. ಅದು ಏನಾದ್ರು ಗಾಡಿ ನಿಂತೋದ್ರೆ ನಮ್ಮ ಪದ್ಧತಿ ಮಾತ್ರ ಹೇಳಂಗಿಲ್ಲ, ಬಿಡಂಗಿಲ್ಲ. ಯಾಕಂದ್ರೆ ಸುತ್ತಲೂ 360 ಡಿಗ್ರಿನೂ ಒಬ್ರು ಇಲ್ಲ ಮನುಷ್ಯರು ಅನ್ಸ್ಕೊಂಡವ್ರು. ಗಾಡಿ ಏನೋ ಒಂದಿದೆ ಅಲ್ಲಿ, ಆ ಗಾಡಿನಲ್ಲಿರೋ ಪೆಟ್ರೋಲೇ. ಇಲ್ಲೊಂದು ಪೆಟ್ರೋಲ್ ಅಂಗಡಿ, ಲೈಕ್ ಪೆಟ್ರೋಲ್ ಅಂಗಡಿ ಅಂತೆ. ಇಲ್ಲಿ ಪೆಟ್ರೋಲ್ HP ಸಿಕ್ತು, ಬಟ್ ಏನ್ ಮಾಡೋದು, ಆ ಪೆಟ್ರೋಲೇ ಇಲ್ವಂತೆ. ಇನ್ನೇನಕ್ಕೆ ಇಕ್ಕೋರೋ ಇಷ್ಟು ಕೆಟ್ಟೋರೋ ಗೊತ್ತಿಲ್ಲ. ಫುಲ್ ಖುಷಿ ಆಗ್ಬಿಟ್ಟಿದ್ದೆ, ಕೊಡಂಗ್ ಪೆಟ್ರೋಲ್ ಸಿಕ್ತಪ್ಪ, ನೆಮ್ಮದಿಯಾಗಿರ್ಬೋದು ಅಂತ. ದೇವ್ರು ನಾನು ನೆಮ್ಮದಿಯಾಗಿಡಲ್ಲ. ಇನ್ನೇನು ಖುಷಿಯಾಗಿದ್ದೀನಿ ಅನ್ನೋಷ್ಟ್ರಲ್ಲಿ ಇನ್ನೊಂದು ಕಷ್ಟ ತಗೊಂಬಂದು ಹಾಕಿಲ್ಲ ಅಂದ್ರೆ ದೇವ್ರು ಖುಷಿನೇ ಆಗಲ್ಲ. ಅದೇ ಅನ್ಕೊಂತಿದ್ದೆ ಬೆಳಗಿಂದ ಇಷ್ಟು ಖುಷಿಯಾಗಿದ್ದೀನಿ ಅಂತ. ಮತ್ತೆ ಪೆಟ್ರೋಲ್ ಅಂಗಡಿ ಹುಡ್ಕೋ ಪದ್ಧತಿ ಬಂದಿದೆ. ಪೆಟ್ರೋಲ್ ಅಂಗಡಿ ವಿಲೇಜ್ ಕಡೆ ಬಂದಂಗಿದೆ ಗೈಸ್, ನನಗೆ ವಿಲೇಜ್ ಕಡೆ ಹಳ್ಳಿ ಅಲ್ಲೇ ಬಂದಂಗಿದೆ. ಚಿಕ್ಕ ಚಿಕ್ಕ ಮನೆ ಗೊತ್ತಾ, ಇಂಡಿಪೆಂಡೆಂಟ್ ಮನೆಗಳು ನೋಡಿ ಚೆನ್ನಾಗಿರುತ್ತಲ್ವೇ. ಈ ತರ ಮನೆಗಳು ಚೆನ್ನಾಗಿರುತ್ತೆ. ಹಾ, ಏನೋ ಒಂಥರ ನೆಮ್ಮದಿ, ಫ್ರೀಡಮ್ ಎಲ್ಲ ಒಂದೇ. ಟೈಲ್ಸ್ ಆಚೆ ಕಡೆ ಮಾತ್ರ ಎಲ್ಲ ಇಲ್ಲಿರೋರೆ ನೆಮ್ಮದಿಯಾಗವ್ರೆ. ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಾಡ್ತಾತ. ನಂದನ ಇಷ್ಟೊಂದು ಕೂಡ ಮೆತ್ತಗೆ ಓಡಿಸ್ತಿದ್ಲು, ಇವಾಗ ಹೆವಿ ಸ್ಪೀಡಾಗಿ ಓಡಿಸ್ತಾವಳೆ. ಅವಳಿಗೆ ಯಾವಾಗ ಮೈ ಮೇಲೆ ಮೆತ್ಕೊಂತ ಗೊತ್ತಿಲ್ಲ, ಜುಕ್ಕಂತ ಹೋಗ್ತಾವಳೆ. ಅವಳಿಂದ ನಮಗ್ ಬೈತಿದ್ಲು, ಮೆತ್ತಗೆ ಹೋಗು ಅಂತ. ಸಂಜನಾ, ನನಗ್ ಬಸ್ಕೋ ಆಸೆ ಇದೆ ಸಂಜನಾ, ಮೆತ್ತಗೆ ಓಡಿಸು. ಹೆಂಗೋ ಹೋಗಿ ಅತ್ತ, ಯಾರ್ದ ಮನೆ ಒಳಗಡೆ ಹೋಗು, ನಡಿ ಆ ಕಡೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಎಲ್ಲರೂ ದೃಷ್ಟಿಗೊಂಬೆ ಹಾಕಿದ್ರೆ ಇವ್ರು ಯಾಕೆ ದೃಷ್ಟಿಗೊಂಬೆಗಿಂತ ವಾಟಿ ಫೋಟೋನೇ ಚೆನ್ನಾಗಿದೆ. ಮನೆ ದೃಷ್ಟಿ ಆಗದೆ ಇರ್ಲಿ ಅಂತ ಅನ್ಬಿಟ್ಟು ದೃಷ್ಟಿಗೊಂಬೆ ಹಾಕಿದ. ವಾಟಿ ಕಣ್ಣು ನೋಡಿದ್ರೆ ಬೆಲೆ ಆಗುತ್ತಲ್ಲ. ಒಂದು ಇವ್ಳು ಕೊಡ್ಬೇಕಾದ್ರೆ ಮಣ್ಣಾರ್ 30 ಮಿನಿಟ್ಸ್ ಇತ್ತು, ಇವಾಗ ಇನ್ನೂ ಮಣ್ಣಾರ್ 19 ಮಿನಿಟ್ಸ್ ಡ್ರೈವ್ ಅಂತ ಇದೆ. ಸೊ ಬೇಸಿಕಲಿ ನಾನು ರೂಟ್ ಮಿಸ್ ಮಾಡಿದೆ. ಬಸ್ ಈ ಚಿಕ್ಕ ದಾರಿಲಿ ಬಸ್ ಬರ್ತೈತೆ. ಅಮ್ಮ ನಾನು ಈ ಕಡೆ ತಲೆಗಿಲ್ಬಿಟ್ಟು ಅವ್ರು ಫಸ್ಟ್. ಗೈಸ್, ಈ ಚಿಕ್ಕ ದಾರಿಲಿ ಬಸ್ ಬೇರೆ ಹೋಗ್ತೈತೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಇವಾಗ ಹತ್ತಿದ್ದೀನಿ, ಇವಾಗ ಕರೆಕ್ಟಾಗಿ ಹೇಳ್ತೀನಿ, ನಡೀರೆ ಬೇಗ ಹೋಗ್ತೀವಿ ಗೈಸ್. ನನಗೂ ಗೊತ್ತಿಲ್ಲ ಪವಿ, ನಾನು ಸಿಕ್ಕಿದ ಮೇಲೆ ಹೇಳ್ತೀನಿ. ಫಸ್ಟ್ ನೀನು ಹೇಳು, ಅನುಭವ ಹೆಂಗಿದೆ? ಅನುಭವ ಯಾರು? ಅನುಭವ ಇಸ್ ಕನ್ನಡದಲ್ಲಿ ಅನುಭವ ಗೊತ್ತಿಲ್ಲನೇ, ಎಕ್ಸ್ಪೀರಿಯನ್ಸ್. ಅನುಭವ. ಅಯ್ಯೋ ದೇವರಾಣಿಗೂ ಎಲ್ಲೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನೆಲಮಂಗ್ಲ, ದೊಡ್ಡ ತುಮಕೂರು ಅಂತ ಇದೆ. ಎಲ್ಲೋಗ್ತಾ ಇದೀವಿ ಗೈಸ್? ನಾನೇ ನೆಟ್ಟಿಗೆ ರೂಟ್ ಹೇಳ್ತಾ ಇಲ್ಲ. ರೂಟ್ ನಾನು ಹೇಳಿಲ್ಲ ಅಂತ ಈ
ಜವಾಬ್ದಾರಿಯನ್ನು ನಾನು ಪವಿಗೆ ವಹಿಸಿದ್ದೀನಿ. ಸೊ ಪವಿ ಇವಾಗ ಹೆಂಗ್ ಕರ್ಕೊಂಡು ಹೋಗ್ತಾಳೋ ನಾವು ಹಂಗೆ ಹೋಗೋದು. ಗೈಸ್ ನನ್ನ ಆಸೆ ಏನಂದ್ರೆ ಫ್ಯೂಚರಲ್ಲಿ ಅಕಸ್ಮಾತ್ ಅವೆಲ್ಲ ಗೊತ್ತಿಲ್ಲ. ಸೊ ನಂದು ಸಂಜನದು ಸೇರಿ ನಮ್ದು ಆಸೆ ಏನಂದ್ರೆ ಈ ತರ ಒಂದು ಮನೆ, ಸುತ್ತಲೂ ತೋಟ, ಮುದ್ದಾದ ಒಂದು ಸಂಸಾರ. ನಂದು ಹೇಳ್ತಾ ಇರೋದು ಮುದ್ದಾದ ಒಂದು ಸಂಸಾರ, ಗೋಶ ಇಲ್ಲೊಂದು ಹಸು ಎಲ್ಲ ಕಟ್ಟಕವ್ರೆ. ನನಗೂ ಕರು ಸಾಕ್ಬೇಕು ಅನ್ನೋ ಆಸೆ ಇದೆ. ಸೊ ಒಂದು ಪುಟಾಣಿ ಕರು. ಏನಾಯ್ತು? ಎಲ್ಲಿದೆ ಈಗ? ಪೆಟ್ರೋಲ್ ಸಿಗುತ್ತಾ ಅಲ್ಲಿ? ಗೈಸ್ ಹೊಸ ವಿಷಯ, ಅಲ್ಲಿ ಪೆಟ್ರೋಲ್ ಸಿಗುತ್ತಂತೆ. ಹೆಂಗ್ಲೇ ಹಾಕ್ತಾರೆ ಪೆಟ್ರೋಲು? ಅಲ್ಲಿ ಪೆಟ್ರೋಲ್ ಬಂಕ್ ಇರಲ್ವೇನೆ? ಪೆಟ್ರೋಲ್ ಇದೆ ನಿಮ್ಮ ಹತ್ರ? ಏ ನೈಸ್ ಗೈಸ್, ಇಲ್ಲಿ ಪೆಟ್ರೋಲ್ ಇದೆಯಂತೆ. ನೈಸ್. ಎಷ್ಟು ಹಾಕ್ಸು? ಫುಲ್ ಹಾಕ್ಸ್ತೀಯಾ? ಮುಂದೆ 5 ಕಿಲೋಮೀಟರ್ಸ್ ಅಲ್ಲಿ ಇದೆಯಂತೆ ಗೈಸ್. ಹಾಕ್ಸ್ಕೊಂತ ಇದೀವಿ ಪೆಟ್ರೋಲ್ನ. ಗೈಸ್ ನನ್ ಲಿಟ್ರಲಿ ಗೊತ್ತಿರ್ಲಿಲ್ಲ ಇವೆಲ್ಲ. ಏನೋ ಹೊಸ ಎಕ್ಸ್ಪೆರಿಮೆಂಟ್. ನಿಂಗೆ ಗೊತ್ತಿತ್ತೇನೆ ಇದೆಲ್ಲ? ಸುಂದ್ರಿ ಪವಿ ಮಾತಾಡಿ, ನೀನು ಇಷ್ಟು ಸೈಲೆಂಟ್ ಆಗಿದ್ರೆ ವ್ಲಾಗ್ ಅಲ್ಲಿ ಇನ್ನೇನೆ ಮಾತಾಡ್ತೆ. ಗೈಸ್ ಸುಳಿವಿ ಮಾತಾಡ್ತಾಳೆ, ವ್ಲಾಗ್ ಅಲ್ಲಿ ಮಾತ್ರ ಮಾತಾಡಲ್ಲ. ನಮ್ಮ ಹುಡ್ಗಿಗೆ ಒಂಚೂರು ಬುದ್ಧಿ ಇದೆ. ಗೊತ್ತಿರ್ಲಿಲ್ಲಪ್ಪ ಇಲ್ಲಿ ಹಳ್ಳಿಗಳ ಕಡೆ ಈ ತರ ಪೆಟ್ರೋಲ್ ಸಿಗುತ್ತೆ ಅಂತ. ಮಾತಾಡ್ಬೇಕು, ನೆಟ್ವರ್ಕ್ ಬಿಲ್ಡ್ ಮಾಡ್ಕೋಬೇಕು. ಯಾರು ನಾಯಿ ಹೇಳ್ತಿರೋದು ನನ್ಗೆ ಇದನ್ನ? ಅಂಗಡಿ ಇದೆ. ನಿಂಗೆ ಬ್ಲಾಗರ್ ಟೆನ್ಷನ್ ಏನೇ ಗೊತ್ತು ನಿನ್ಗೆ? ಲೊಪ್ಪರ್. ಇವಾಗ ನಾನು ಇಲ್ಲಿ ತಿಂಡಿ ಇಸ್ಕೊಂತೀನಂತೆ. ಸೊ ನೀನೇನಿಗೆ ಬರ್ತೀನಿ? ನೀನು ಬರಬೇಡ ನೀನು ನನ್ನ ಜೀವನದಲ್ಲಿ. ಅಕ್ಕ ಇದು ಕೊಡಿ ಅಕ್ಕ ನನಗೆ, ಮತ್ತೆ ಇದೊಂದು ಕೊಡಿ ಅಕ್ಕ. ಗೈಸ್ ನಾನು ಚಿಕ್ಕ ವಯಸ್ಸಲ್ಲಿ ಏನೇನು ತಿಂತಿದ್ನೋ ಎಲ್ಲ ಇಸ್ಕೊತಾ ಇದ್ದೀನಿ. ಇದೊಂದು ಮತ್ತೆ ಇದೊಂದು ಅಕ್ಕ. ಗೈಸ್ ನಾನು ಹೇಳ್ದೆ ಈ ಅಕ್ಕಂಗೆ ಇಲ್ಲಿ ಯಾವ್ದಾದ್ರು ಒಂದು ಹುಡುಗ ಇದ್ರೆ ಉಟ್ಕೊಡಿ ಅಂತ. ಅಕ್ಕ ಹೇಳಿದ್ರು ಅವ್ರ ಮನೇಲೆ ಅವ್ರಂತೆ. ಅಕ್ಕ ನನ್ಗೆ ಮ್ಯಾಚ್ ಆಗ್ತಾರಾ? ಆಗ್ತಾರಾ? ಮತ್ತೆ ನೋಡ್ರಿ ಕರೆಕ್ಟ್ ಸೊಸೆನ ನಾನು. ಗೈಸ್ ಇಲ್ಲೇ ನಾನು ಸೆಟ್ಲ್ ಆಗ್ತೀನಿ. ನೋಡಿಲ್ವಾ ಯೂಟ್ಯೂಬಲ್ಲಿ ಸಂಧ್ಯಾ ವ್ಲಾಗ್ಸ್ ಟೈಪ್ ಮಾಡಿ. ಏನು ಇಲ್ಲ ನೋಡ್ಬೇಡಿ. ಏ ಲೋಪರ್, ನೀನೊಂದ್ ಫ್ರೆಂಡಾ? ನೋಡ್ರಿ ಹಿಂಗ್ ಬೈತಾಳೆ. ಸುಮ್ಮನೆ ಮರ್ಯಾದೆ ಎಲ್ಲ ತೆಗ್ದಾಕ್ತಾಳೆ. ಒಂದಿದು ಏ ಇಲ್ಲ ಕಾಕಿ ಅದ್ರಲ್ಲಿ. ಏ ಎಂತ ರಾಕ್ಷಸಿ ಗೊತ್ತೇನೆ ನೀನು? ಇವಳೊಂದು ದೊಡ್ಡ ರಾಕ್ಷಸಿ, ತಿಂತಾನೆ ಇರ್ತಾಳೆ 3 ಹೊತ್ತು. ಇನ್ನೇನ್ ಬೇಡವಾ? ನಿಂಗೇನ್ ಬೇಕು ನಂದನ? ಯಾವಾಗಲೂ ಎಣ್ಣೆಗೆ ಯಾವ ಸೈಡ್ ಹಾಕ್ತಾರೋ ಅದನ್ನೇ ತಿನ್ನೋದಲ್ಲ ನೀನು? ನಂಗೆ ಯಾಕೋ ಡೌಟ್ಲೆ ನೀನ್ ಎಣ್ಣೆ ಹೊಡಿತೀಯ ಅಂತ. ಅದನ್ನೇನಕ್ಕೆ ಸೈಡ್ಗೆ ಹಾಕ್ತಾರೆ? ಎಣ್ಣೆ ತಿನ್ಬೇಕಾದ್ರೆ ಸೈಡ್ ತಿಂತಾರಲ್ಲ. ಸ್ವೀಟ್ಸ್ ಇಷ್ಟ ಆಗಲ್ಲ, ಅದಕ್ಕೆ ಖಾರ ಬೇಕು ನಂಗೆ. ಏನೋಪ್ಪ ನಂಗೇನೋ ನಂಬಿಕೆನೇ ಇಲ್ಲ ಇವಳ ಮೇಲೆ. ಅಂಡ್ ಈ ಅಕ್ಕ ಮನೇನು ಇಲ್ಲಿ ಚೆನ್ನಾಗಿದೆ ಗೈಸ್. ನೋಡೋಣ ಹುಡ್ಗ. ಅಕ್ಕ ಗಂಡ್ ನೋಡೋ ಶಾಸ್ತ್ರ ಯಾವಾಗ ಅಕ್ಕ? ನಾನು ಯಾವಾಗ ಫ್ರೀಯಾಗಿ ಬರ್ತೀನೋ ಅವಾಗ ನಾನೇ ಬರ್ತೀನಿ ಗೈಸ್. ಗಂಡನ್ ರೆಡಿ ಮಾಡಿ ಇಕ್ಕಿರಿ, ಏನೇನ್ ಮಾಡ್ಬೇಕಿದ್ಯಾ ಎಲ್ಲ ಹಾಕಿರಿ ಆಯ್ತಾ? ಗಂಡನ್ಗೆ ಗಂಡನ್ಗೆ ಹುಡ್ಗಂಗೆ ಯಾಕೆ ಇಕ್ಕಿರಿ? ಅದೇ ನೋಡೋದ್ ಬೇಡ್ವಾ? ನಮ್ಮ ಮನೆಯಲ್ಲಿ ಸ್ವಲ್ಪ ಚಿನ್ನ ಆಗಿವ ಎಲ್ಲ ನೋಡ್ತಾರೆ. ಬೀಸೋದು ಅವ್ರ ಮನೆ ಅಂತೆ. ಚೆನ್ನಾಗಿದೆ ತಾನೆ? ನಂಗೆ ಒಳ್ಳೆ ಮ್ಯಾಚಾ? ಇನ್ನೂ 1 hour ಆಗುತ್ತಕ್ಕ. ಪೇಮೆಂಟ್ ಮಾಡು ಅಕ್ಕ ಈ ಚಟ್ಲಿನ ಹಾಕಿಕ ಕವರ್ಗೆ ಒಂದು 5 ಹಾಕಿಕ. ಅಲ್ಲಿ ಮುಂದೆ ಏನು ಸಿಗಲ್ಲ ನನಗೆ ಗೊತ್ತು. ಮುಂದೆ ಎಲ್ಲೂ ಸ್ಟಾಪ್ ಇಲ್ಲ ಗರ್ಲ್ಸ್. ಏನ್ ಬೇಕೋ ಇಲ್ಲೇ ತಿನ್ಬಿಡಿ. ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಅಲ್ಲೊಂದು ಸ್ಟಾಪ್ ಇದೆ. 900 ರೂಪೀಸ್. ನಾನು 1 ರೂಪಾಯಿ ಕೊಡ್ತಾ ಇಲ್ಲ. ಏನು 900? ಏನು ನಮ್ಮ ಮನೇಲೆ ಇದ್ಬಿಡು, ಹೋಗ್ಬೇಡ ಗೈಸ್. ಒಂದು ಕ್ಯಾಬ್ಗೆ 900 ರೂಪಾಯಿ ಇಕ್ಬೇಕು ಗೈಸ್. ಯಾರು ಇಕ್ತಾರ ಅಷ್ಟೊಂದು? ಅಕ್ಕ ಬಣ್ಣಗೆ ಗುಳ್ಕಣ್ಣ ಕೊಟ್ಬಿಡಿಕ್ಕ ನನಗೆ. ಗೈಸ್ ಹೆವಿ ತಿಂತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಇದು ತುಂಬ ದಿನ ಹೋಗಿತ್ತು ಅದಕ್ಕೆ ತಿಂತಾ ಇದ್ದೀನಿ ಇದನ್ನ. ಚೆನ್ನಾಗಿರುತ್ತೆ. ಅಕ್ಕ ನಿಮ್ಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ವಾ? ನೋಡಕ್ಕೂ ಚೆನ್ನಾಗಿದ್ದಾರಪ್ಪ. ಅಕ್ಕ ನೀವು ಯೂಟ್ಯೂಬ್ ನೋಡ್ತೀರಾ? ಅದರಲ್ಲಿ ಸಂಧ್ಯಾ ವ್ಲಾಗ್ಸ್ ಅಂತ ನೋಡಿ ಆಯ್ತಾ? ಗೈಸ್ ನಂಗೆ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತಿಂತಾನೆ ಇರ್ತಾಳೆ. ಇವತ್ತು ಯಾಕೋ ಸೈಲೆಂಟ್ ಆಗ್ಬಿಟ್ಟವಳು, ಯಾಕೆ? ದೃಷ್ಟಿ ಆಯ್ತು. ದೃಷ್ಟಿ ಆಗುತ್ತೆ ನಿಂಗೆ. ನಂಗೂ ಒಂದು ಏಯ್ ಹೋಗಲೇ ಒಂದ್ರಲ್ಲೇ ಅರ್ಧ. ಓಕೆ ಮುಂಚೆ ಎಲ್ಲ ಕೊಡಿಸ್ತಾ ಇದ್ದೆ. ಇವಾಗ ಹಿಂಗೋಳೆ ದುಡ್ಡು ಬರೋ ಸ್ಟಾರ್ಟ್ ಮಾಡೋದ್ಮೇಲೆ ನಿಮ್ಗೆ ಚುಟ್ಟಿ ಲೇ ಅದು ನಾನು ಏನ್ ಗೊತ್ತಾ, ನನ್ನ ಮನೇಲೆ ಬಿದ್ದಿರ್ತೀನಿ. ನೀವಂದ್ರೆ ಕೆಲ್ಸಕ್ಕೆ ಹೋಗ್ತೀರಾ, ಯಾರು ಕೊಡ್ಸ್ಬೇಕು? ನೀನ್ ಕೊಡ್ಸ್ಬೇಕಾ ನಾನು ಕೊಡ್ಸ್ಬೇಕಾ? ಕೊಡ್ಸ್ತೀನಿ, ಬಂದ್ಬಿಡು. ನನ್ನ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋದ್ರೂ ಏನು ಕೊಡ್ಸಲ್ಲ ಗೈಸ್. ಅಟರ್ ವೇಸ್ಟ್ ನನ್ನ ಮಕ್ಕಳು. ಅಕ್ಕ
ಅಂದ್ರೆ ಈಗ ಹೋದ್ರೆ ಹತ್ತೀವ ನಾವು, ನನಗೆ ಯಾಕೆ ಗೊತ್ತಿಲ್ಲ ಅದು ಯಾರು ಗೊತ್ತಕ್ಕ. ಇವಾಗ ಹೋಗಿದೀವಿ, ಅದು ಏನ್ ಲಿಟ್ರಲಿ ಅದೇನು ಕರ್ಮ ಅಂತ ಗೊತ್ತಿಲ್ಲ. ಅದು 4 ಗಂಟೆಗೆ ಎದ್ದು ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ನಾನು ನಿದ್ದೆ ಮಾಡ್ಬಿಟ್ಟೆ, ಎದ್ದಿಲ್ಲ. ಸೊ ಮಧ್ಯಾಹ್ನ ಅವಳು ಮುಗಿಸ್ಕೊಂಡು ಕರ್ಕೊಂಬರ್ಷ ಇಷ್ಟ ಆಯ್ತು. ಹೋಗ್ಲೇಬೇಕು. ಮಳೆ ಗೊತ್ತಿಲ್ಲ, ಮಳೆ ಬಂದ್ರೆ ನೆನಿಬೇಕಷ್ಟೇ ಇವರು. ಪಾಪ ಅವಕ್ಕನೇ ಟೆನ್ಷನ್ ಆಗ್ಬಿಟ್ಟವ್ರೆ. ಇವಾಗ ಹೋಗ್ತಾ ಇದ್ದೀರಾ, ಯಾವಾಗ ಬರ್ತೀರಾ ಅಂತ. ಅದೇನು ಗೊತ್ತಾಗ ಇಲ್ಲಿರೋದೆಲ್ಲ ನೋಡ್ತಿದ್ರೆ ಎಲ್ಲಾನು ಪ್ಯಾಕ್ ಮಾಡಬೇಕು ಅನಿಸ್ತಿದೆ. ನಾನು ತಿಂತೀನಿ, ನಿಂಗೆ ಗೊತ್ತಿಲ್ಲ ಅಲ್ಲ. ಆರು ನಮ್ಮ ಲಡ್ಡು ಆದಂಗೆ ಆಗ್ಬಿಟ್ಟಿದ್ಯಾ. ನಿನಗೆ ಯಾಕೆ ಗುಳ್ಕಣ್ಣು? ನೀನು ಸುಮ್ಮನೆ ಹೋಗತ್ತಾ? ಆಯ್ತಾ, ನೀನ್ ತಿಂದುಬಿಟ್ಟು ನನ್ಗೇನು ಕವರ್ ಕೊಡ್ತಿರೋದು? ಏನು ಚಿಪ್ಸ ಕೊಡ್ತಿದ್ಯಾ ಇದ್ರಲ್ಲಿ? ಒಂದೊಂದಲ್ಲ ರೋದ್ನೆ ನಮಗೆ. ಇಲ್ಲೇ ಇದೆ ಡಸ್ಟ್ಬಿನ್ ಪಕ್ಕದಲ್ಲೇ. ಇದನ್ನ ಡಸ್ಟ್ಬಿನ್ ಅಂತಾರೆ, ಡಸ್ಟ್ಬಿನ್. ಕಂತ್ರಿಯನ್ನ ನಾನು ತಿನ್ನೋದೇ ತಿನ್ಬಿಡ್ಬೇಕು ಇವಳು. ನಂಗೆ ಭಯ ಕಣೆ, ಫ್ಯೂಚರಲ್ಲಿ ನನ್ ಗಂಡ ಅದು ನಿನಗೆ ಅಪ್ಲೈ ಆಗೋದು. ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ಫಸ್ಟೇ ಹೇಳ್ಬಿಟ್ಲು. ನನ್ಗೆ ಏನೇನ್ ಇಷ್ಟ, ನಾನು ಏನೇನ್ ಹಾಕೊಬೇಕು, ನಾನು ಏನೇನ್ ತಗೊಬೇಕು ಎಲ್ಲ ಮಾಡ್ಬಿಟ್ಟಿರ್ತಾಳೆ ಮೊದ್ಲೇ. ಅಕ್ಕ ಕೊನೆಗೆ ಅವಳು ಯಾರನ್ನ ಕ್ರಶ್ ಅಂದಿರ್ತಾಳೋ ನಂಗೂ ಅವ್ರ ಮೇಲೆ ಕ್ರಶ್ ಆಗುತ್ತಕ್ಕ. ಅದು ದುರಂತ ಅಂದ್ರೆ. ನನಗೆ ನನ್ನ ಮದ್ವೆ ಕರೆಯೋದೇ ಇಲ್ಲ ಅವಳು. ಗಂಡು ನಡ್ಕೊಂಡು ಡನ್ ನಡೀರೆ ಹೋಗೋಣ. ತಿನ್ಕೋತಿ ನಡಿ, ನಡಿ. ದೊಡ್ಡ ತಿನ್ಕೋತಿ. ಒಂಚೂರಾದ್ರೂ ಕೊಟ್ಟೇನೆ ಟೇಸ್ಟ್ಗಾದ್ರೂ. ಖಾಲಿನೇ ಮಾಡ್ಬಿಟ್ಟವಳೆ ಬೇವರ್ಸಿ. ನಮ್ಮ ಪವಿನೇ ಪರವಾಗಿಲ್ಲ ಗೈಸ್. ಇಲ್ಲ ನೋಡು, ಇವಳು ತಿಂತವಳೆ. ಮಾಡಿ ಸಂಧ್ಯಾ ವ್ಲಾಗ್ಸ್ನ ನೋಡಿ ಮರಿಬೇಡಿ. ನೀವು ಬರ್ತೀರಾ? ಓಕೆ. ಹಂಗೆ ನಿಮ್ ಹುಡ್ಗನ್ ಫೋಟೋ ಯಾರು ಕಳ್ಸಿಬಿಡ್ರಿ ಆಯ್ತಾ, ನೋಡ್ಬಿಡೋಣ. ಮನೆ ಹಾಳು ಮಾಡಬೇಡ. ಏನಂತ ಸೊಸೈನ್ ಪಡೆಗೆ ದೇವರಾಣಿಗೂ ಪುಣ್ಯ ಮಾಡಿದೀರಾ. ನಾಳೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಕ್ಕ, ಇನ್ನ ತುಂಬಾ ತಿಂಗಳಾದ್ಮೇಲೆ. ನಾಳೆ ಅಲ್ಲಕ್ಕ, 1-2-3 ದಿನ ಆದ್ಮೇಲೆ ಬರುತ್ತೆ ಅಷ್ಟೇ. ಓಕೆ. ಲಾವಣ್ಯ ಮಕ್ಕಳ ಸದಾದ್ರು ಕೇಳ್ದ, ಇವಾಗ ಗೊತ್ತಾಗ್ತಾ ಇದೆ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಟಿ. ಬಾಯ್ ಲಾವಣ್ಯ ಅಕ್ಕ. ಇಟ್ಸ್ ನೈಸ್. ಒಬ್ರು ಪರಿಚಯ ಆದ್ರು. ಐ ಆಮ್ ವೆರಿ ಹ್ಯಾಪಿ. ನಾನು ಚೆನ್ನಾಗಿದ್ದೀನ ಇಲ್ಲ? ಇಲ್ಲ, ನಿನ್ ತಂಗಿ ಅಲ್ಲ, ನೀನು ಕಂತ್ರಿ. ಓಕೆ ಗೈಸ್, ಇವಾಗ ಹೊರಡ್ತಾ ಇದೀವಿ. ಏನ್ ಎತ್ರೆ ಹೋಗೋಣ. ಸಂಧ್ಯಾ ಮಾತ್ರ ನೀನು ಲೇಟ್ ಮಾಡೋದು ನಾನು, ಆಮೇಲೆ ರಾಗ ತೆಗಿಯೋದು ನಾನೇ. ಹೋಗೋಣ ಬರ್ರೇ ಅಂತ. ಪ್ರೋ ರೈಡರ್ಸ್ ಇಬ್ರು ರೆಡಿ ಆದ್ರಾ? ಪವಿ ಕುತ್ಕೋ, ಬಾ ಪವಿ ಹೋಗೋಣ. ಹಂಗೆ ಓಡಿಸ್ತಾವಳೆ, ಗೊತ್ತಿಲ್ಲ ಗತಿ ಏನು ಅಂತ. ಬಟ್ ಜೈ ಶ್ರೀರಾಮ್. ಏಯ್ ಹೋಗ್ತಾನೆ ಅವಳೆ ಮುಂದೆ ಹಂಗೇನೆ. ಏ ಪವಿ, ನಾನು ಮುಂದೆ ನಡ್ಕೊಂಡು ಹೋಗ್ತೀರ, ಹೋಗ್ತಾನೆ ಅವಳೆ ನೋಡಿ. ಏಯ್ ನಡ್ಕೊಂಡು. ನೈಸ್. ಅವಕ್ಕ ಎಷ್ಟು ಸಿಂಪಲ್ ಆಗಿತ್ತು. ನಮ್ಮ ಪವಿಗೆ ಇಷ್ಟ ಆಗಿ ಹೋಗ್ಬಿಟ್ಟವ್ರ ಅವಕ್ಕ ಅಲ್ಲ. ಚೆನ್ನಾಗಿದೆ. ನಾನು ನಾನ್ ಗಾಡಿ ಓಡಿಸ್ತಿರೋದು ಹುಷಾರು. ನನ್ ಕ್ಯೂಟ್ ಗಂಡನ ಜೊತೆ ಇವಾಗ ಹೋಗ್ತಾ ಇದ್ದೀನಿ. ಕ್ಯೂಟ್ ಗಂಡ ಅಲ್ಲ, ಚೆನ್ನಾಗಿರೋ ಪವಿ ಕ್ಯೂಟ್ ಗಂಡ. ಕ್ಯೂಟ್ ಓಕೆ, ಗಂಡ ಯಾಕೆ? ನೀನು ನಿನ್ನ ಪ್ರಾಣ ಹಿಂಡಿ ಹೇಗೆ ಕುಡಿಯಕ್ಕೆ ನಾನು ಅವ್ರು ಇನ್ನು ದೊಡ್ಡ ಗಂಡ ಎಂತೀರ ಅವರು. ಇದು ನಂದನ ಗಂಡ, ಈ ಸಂಜನಾ ಎಂತಿ. ಕರೆಕ್ಟ್ ಅವ್ರೆ ಪೇರು. ಸಂಜನಾ ಗಂಡನಾ? ಅವಳು ಎಂತಿನಾ? ಸಂಜನಾ ಯಾಕಂದ್ರೆ ನಂತರ ಒಂದು ಬಟ ಅಂತಾರೆ. ಬಾರಿಲೇ, ಟೈಮ್ ಆಯ್ತು ಗೈಸ್. ನಾವೆಲ್ಲೂ ಹೋಗಲ್ಲ ಗೈಸ್, ನಂಗೆ ಗೊತ್ತು. ಸುಮ್ಮನೆ ಹೋಗ್ತೀವಿ, ಆ ಬೆಟ್ಟ ಹೆಂಗೆ ತಿನ್ಕೊಡ್ತೀವಿ, ವಾಪಸ್ ಬರ್ತೀವಿ. ನಂಗೆ ಗೊತ್ತು. ಕಾಣದ ನಾಡಲ್ಲಿ ಕೇಳದ ಊರಲ್ಲಿ ಕೈ ಹಿಡಿದು ಹೋಗೋಣ ಕಳೆದು. ಬಂದಿದ್ದು ಫೈನಲಿ. ಅಂಡ್ ಈ ಸನ್ಸೆಟ್ ನಾನು ನನ್ನ ಕೃಷ್ಣ ಸುಂದರಿ, ನನ್ನ ಬುಲ್ಬುಲ್ ಜೊತೆ ನೋಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಾದ್ರೂ ಇದೆಯೇ? ನಮ್ಮ ಅನಿಸಿಕೆ ಸದ್ಯಕ್ಕೇನೂ ಇಲ್ಲ. ಅಯ್ಯೋ ಖುಷಿ ಆಯ್ತಾ? ಆಯ್ತಾಯ್ತು. ಇನ್ನು ನಾವು ಎಷ್ಟು ನಿಂತಿದ್ದೀವೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಕಾಫಿ ಟೀ ಬ್ರೇಕ್ ಹಾಕಿದೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ಬೆಕ್ಕ ಅಡ್ಡ ಹೋಗಿದೆ, ಈ ಕಡೆ ಹೋಗಿದೆ, ಆ ಕಡೆ ಹೋಗಿದೆ ಅಂತ
ಸರಿ ಬ್ರೇಕ್ ಹಾಕಿದ್ದೀವಿ, 3 ಸರಿ ಸ್ಟಾಪ್ ಕೊಟ್ಟಿದ್ದೀವಿ. ಟೈಮ್ ಬಂದು ಮನೆಗೆ ವಾಪಸ್ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು. ಎಷ್ಟು ಲೇಟ್ ಅಂದ್ರೆ ನಾವು ಮನೆಗೆ ರೀಚ್ ಆಗಿದೆ 11:30 ಹಂಗೆ. ಸೊ 4 ಜನ ಅಷ್ಟು ದೂರ ಲಿಟ್ರಲಿ ಹೆಂಗಿತ್ತಂದ್ರೆ ಹೋಗ್ಬೇಕಾದ್ರೆ 73 ಕಿಲೋಮೀಟರ್ಸ್, ಬರ್ಬೇಕಾದ್ರೆ 73 ಕಿಲೋಮೀಟರ್ಸ್. ಇಷ್ಟು ಆ 2 ವೀಲರ್ಸ್ ಅಲ್ಲಿ ನಾವು 4 ಜನ ಹುಡುಗಿರು ಹೋಗಿ ಬಂದಿದ್ದು. ರಾತ್ರಿ ಬರ್ಬೇಕಾದ್ರೆ ವ್ಲಾಗ್ ಮಾಡೋಣ ಅನ್ಕೊಂಡ್ವಿ, ಬಿಕಾಸ್ ಅಷ್ಟೆಲ್ಲ ನಕ್ಕಾಡಿ ಸಿಕ್ಕಾಬಟ್ಟೆ ಮೆಮೊರೀಸ್ ಇದೆ. ಅದೆಲ್ಲ ವ್ಲಾಗ್ ಅಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಷ್ಟು ನನಗೆ. ಬಟ್ ವ್ಲಾಗ್ ಮಾಡಕ್ಕೆ ಚಾರ್ಜ್ ಇರ್ಲಿಲ್ಲ, ನನ್ನ ಫೋನಲ್ಲೂ ಇರಲಿಲ್ಲ, ನಂದನ ಫೋನಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಮಿಸ್ ಆಗೋಯ್ತು. ಅಂಡ್ ಎಸ್, ಮೆಮೊರೀಸ್ ನ ಚೆರಿಶ್ ಮಾಡ್ಬೇಕಂದ್ರೆ ಮೆಮೊರೀಸ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ನಿಮ್ ಫ್ರೆಂಡ್ಸ್ ಎಲ್ಲಾದ್ರೂ ಕರೆದ್ರೆ ನೀವು ಮರಿದಿರ ತಪ್ಪದೆ ಹೋಗಿ, ಡೋಂಟ್ ಗಿವ್ ಸೆಕೆಂಡ್ ಥಾಟ್, ಆರಾಮ್ಸೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಲಿವ್ ದಿ ಮೂಮೆಂಟ್ ಅಂತ ಹೇಳ್ತೀನಿ. ಬಿಕಾಸ್ ನಾನೇ ಹೋಗಲ್ಲ, ನಂಗೆ ಎಡಿಟಿಂಗ್ ಇದೆ ಅದು ಇದು ಸ್ಟಫ್ ಅಂತ ಹೇಳ್ತಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ನನ್ನ ಬೈದು ಕರ್ಕೊಂಡು ಹೋಗಿದ್ದಕ್ಕೆ ನಾನು ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿಲ್ಲ. ಎಸ್, ಇವಾಗ ಆ ಮುಗ್ದೆಲ್ಲ ಒಂದು ಸ್ಮೈಲ್ ಬರುತ್ತೆ, ವಾ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ಸೊ ಎಸ್, ನಿಮ್ಮ ಫ್ರೆಂಡ್ಸ್ ಜೊತೆ ನೀವೆಲ್ಲ ಔಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ಸೊ ಎಸ್, ಮಾಡಿ ಅಂತ, ಔಟಿಂಗ್ ಹೋಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನಾನು ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯಲ್ಲಿ ಲೇಡಿ ಬೋಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.